ಯೋಹಾನ್ ಬರೆದ ಸುವಾರ್ತೆ 5:24 ವಚನದಲ್ಲಿ ನಾವು ನೋಡ್ತೇವೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನ ಕೇಳಿ ನನ್ನನ್ನು ಕಳಿಸಿಕೊಟ್ಟ ಆತನನ್ನು ನಂಬುವವನು ನಿತ್ಯ ಜೀವ ಹೊಂದಿದ್ದಾನೆ. ಯೇಸು ಕ್ರಿಸ್ತರು ಆಹ್ವಾನ ನೀಡ್ತಾ ಇದ್ದಾರೆ. ಏನಂದ್ರೆ, ಒಂದು ನಿತ್ಯ ಜೀವ ನಿನಗೆ ಕೊಡ್ತಾರೆ. ಎರಡನೇದು, ನಿನಗೆ ಯಾವುದೇ ಅಪರಾಧ ನಿರ್ಣಯ ಇರೋದಿಲ್ಲ, ನಿನಗೆ ತೀರ್ಪು ಆಗುವುದಿಲ್ಲ. ಮೂರನೇದು, ನೀನು ಮರಣದಿಂದ ನಿತ್ಯದ ಜೀವದ ಕಡೆಗೆ ನೀನು ಸೇರುವವನಾಗಿರ್ತಿ. ಮೊದಲನೇದು ನಿನಗೆ ನಿತ್ಯ ಜೀವ, ಎರಡನೇದು ನಿನ್ನ ಮೇಲೆ ಯಾವುದೇ ಅಪರಾಧ ನಿರ್ಣಯ ಇರೋದಿಲ್ಲ, ಅಂದ್ರೆ ನಿನ್ನ ಮೇಲೆ ಯಾವುದೇ ತೀರ್ಪು ಇರೋದಿಲ್ಲ, ಮತ್ತೆ ಮರಣದಿಂದ ಜೀವದ ಕಡೆಗೆ ನಿನಗೆ ದೇವರು ನಡೆಸ್ತಾರೆ. ಅಂದ್ರೆ ನರಕದಿಂದ ನಿತ್ಯವಾದ ಪರಲೋಕದ ರಾಜ್ಯದೊಳಗೆ ನಿನ್ನನ್ನು ನಡೆಸುವನಾಗಿದ್ದಾನೆ. ಯಾವುದರ ಮುಖಾಂತರ ಅನ್ನುವಾಗ, ನೀನು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಯೇಸು ಕ್ರಿಸ್ತನನ್ನ ನಿನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು, ಆತನು ಸತ್ತಿದ್ದು ನಿಜ, ಉಣ್ಣಲ್ಪಟ್ಟಿದ್ದು ನಿಜ ಎಂಬ ಸಜೀವ ವಾಕ್ಯಗಳ ಪ್ರಕಾರ ನೀನು ನಂಬುವುದಾದರೆ, ಈ ದಿನವೇ ನಿನಗೆ ರಕ್ಷಣೆ, ಈ ದಿನವೇ ನಿನಗೆ ಮೋಕ್ಷ. ನೀನು ಈ ಸತ್ಯತೆಯನ್ನ ಅರಿತು ಇದನ್ನು ನೀನು ಅಲಕ್ಷ್ಯ ಮಾಡಿದರೆ ನಿನಗಿಂತ ದುರಾದೃಷ್ಟಶಾಲಿ ಈ ಲೋಕದಲ್ಲಿ ಮತ್ತೊಬ್ಬರಿಲ್ಲ.